guys, welcome back to my YouTube channel Varsha Vlogs. Welcome back to another video. ಸೊ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತ ಹೇಳಿ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಫ್ಲವರ್ ಆರ್ಟ್ಸ್ ಹಾಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆಲ್ಲ ಬೇಕಿತ್ತು. ಡೆಕೋರೇಷನ್ ಐಟಮ್ಸ್ ಮೇನ್ಲಿ ಬ್ಯಾಕ್ ಡ್ರಾಪ್ಗೆ ಡೆಕೋರೇಟ್ ಮಾಡೋಣ ಅಂತ ಹೇಳಿ ನಾನೇನ್ ತಗೊಂಡೆ ಅಂತ ಹೇಳಿ ಈ ವಿಡಿಯೋಲಿ ತೋರ್ಸೋಣ ಅಂತ ಅನ್ಕೊಂಡೆ. ಬಿಕಾಸ್ ಕಾಮೆಂಟ್ ಅಲ್ಲಿ ಕೇಳಿದ್ರಿ, ಹಾಗಾಗಿ ಐ ಥಾಟ್ ಆಫ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಯಾವ್ ತಗೊಂಡಿದೀನಿ ಅಂತ. ಸೊ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ರೆ, Hi, my name is Varsha. Please consider subscribing to my YouTube channel ಅಂತ ಹೇಳ್ತಾ ಮತ್ತೆ ನಾನು ತೋರಿಸ್ತೇನೆ. ಸೊ ನಾನ್ ಬಂದು ಈ ಒಂದು ಫ್ಲವರ್ ಆರ್ಚ್ ನ ತಗೊಂಡೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲ್ಲ ಮೆನ್ಷನ್ ಮಾಡಿದೀನಿ ತಗೊಂಡೆ ಅಂತ ಹೇಳಿ. ಸೊ ಫ್ಲವರ್ ಆರ್ಚ್ ಒಂದು ತಗೊಂಡೆ. ಅದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಇಟ್ ಕಮ್ಸ್ ಲೈಕ್ ಈ ರೀತಿ ಬರುತ್ತೆ. ಸೊ ಹೋಪ್ ದಿಸ್ ಇಸ್ ವಿಸಿಬಲ್ ಎನಫ್. ಸೊ ನೋಡ್ಬೋದಲ್ಲ, ಈ ರೀತಿ ಬರುತ್ತೆ. ಸೊ ಇದಕ್ಕೆ ಏನಪ್ಪ ಅಡ್ವಾಂಟೇಜ್ ಅಂತ ಅಂದ್ರೆ ಈ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ಗೆ ಥರ್ಮೋಕೋಲ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಫ್ಲೆಕ್ಸಿಬಲ್, ಯಾವ ರೀತಿ ಆದ್ರೂ ಮಾಡ್ಕೊಳ್ಬಹುದು. ಈ ರೀತಿ ನೋಡೋದಲ್ಲ, ಸೆಮಿ ಸರ್ಕಲ್ ಅಲ್ಲಿ ಈ ರೀತಿ ಆದ್ರೂ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ಜಸ್ಟ್ ಈ ರೀತಿ ಸ್ಟ್ರೇಟ್ ಆಗಿ ಕೂಡ ನಾವು ಈ ರೀತಿ ಡೆಕೋರೇಷನ್ ನಾವು ಹೆಂಗ್ ಬೇಕಾದ್ರೂ ಸೆಟ್ ಮಾಡ್ಕೊಳ್ಬಹುದು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಇದು ಫ್ಲವರ್ ಆರ್ಚ್ ಗೆ ಬರೋದಾದ್ರೆ ಈ ರೀತಿ ರೆಡಿ ಕೂಡ ಸಿಗುತ್ತೆ. ಅಂದ್ರೆ ಥರ್ಮೋಕಾಲ್ಗೆ ಈ ರೀತಿ ಆಲ್ರೆಡಿ ಅವರೇ ಸ್ಟಿಕ್ ಮಾಡಿ ಈ ರೀತಿ ಕೊಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ಈ ಸಪರೇಟ್ ಆಗಿ ಕೂಡ ಸಿಗುತ್ತೆ. ಅಂದ್ರೆ ಫ್ಲವರ್ಸ್ ಸಪರೇಟ್ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ವೈಟ್ ಫ್ಲವರ್ಸ್ ಮಾತ್ರ ಒಂದು ಸಪರೇಟ್ ಪ್ಯಾಕೆಟ್, ಬ್ಲೂ ಫ್ಲವರ್ಸ್ ಸಪರೇಟ್ ಪ್ಯಾಕೆಟ್ ಆಗಿ ಸಿಗುತ್ತೆ. ಅಂಡ್ ದಿಸ್ ಥರ್ಮೋಕಾಲ್ ಕೂಡ ಅಷ್ಟೇ ಸಪರೇಟ್ ಆಗಿ ಸಿಗುತ್ತೆ. ಬೇಕಿದ್ರೆ ನೀವೇ ಕಸ್ಟಮೈಸ್ ಕೂಡ ನಿಮ್ಗೆ ಹೇಗ್ ಬೇಕಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು. ಬಟ್ ನನಗೆ ಇವಾಗ ಐ ಜಸ್ಟ್ ಗಾಟ್ ದಿಸ್ ರೆಡಿಮೇಡ್ ಪೀಸ್ ಆಲ್ರೆಡಿ. ಏನಂತ ಅಂದ್ರೆ 3 ಲೇಯರ್ಸ್ ಬಂದು ನಾನು ಜಸ್ಟ್ 2 ಲೇಯರ್ಸ್ ನ ತಗೊಂಡೆ. ಸೊ ಮೇನ್ ಆಗಿ ಇವಾಗ ಬಂದು ತುಂಬಾ ಈ ಸ್ಟ್ಯಾಂಡ್ ಆಲ್ರೆಡಿ ಅವೈಲಬಲ್ ಇರುತ್ತಲ್ಲ, ಜಸ್ಟ್ ಪ್ಲೇನ್ ಸ್ಟ್ಯಾಂಡ್, ಅದು 600 ರುಪೀಸ್ ಅಂತ ಹೇಳ್ತಿದ್ರು. ಅದು 600-650 ಅರೌಂಡ್ ಹೇಳ್ತಿದ್ರು ಪ್ರೈಸ್ ಬಂದು. ಸೊ ಅದೇನಪ್ಪಾ ಅಂತ ಅಂದ್ರೆ ಜಸ್ಟ್ ಸ್ಟ್ಯಾಂಡ್ ಈ ರೀತಿ ಜಸ್ಟ್ ಸರ್ಕಲ್ ಅಲ್ಲಿ ಬರುತ್ತೆ. ಅದನ್ನ ಪ್ಲೇಸ್ ಮಾಡಿ ಅದಕ್ಕೆ ಬೇಕಿದ್ರೆ ನಾವು ಫ್ಲವರ್ಸ್ ಅಲ್ಲಿ ರೋಲ್ ಮಾಡ್ಕೊಳ್ಬಹುದು ಅಥವಾ ಫ್ಲವರ್ಸ್ ನ ಹ್ಯಾಂಗ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಆದ್ರೂ ವಿ ಕ್ಯಾನ್ ಡೆಕೋರೇಟ್ ಆಸ್ ಆಫ್ ಅವರ್ ಚಾಯ್ಸ್. ಸೊ ನನಗೆ ಬಂದು ಒಂದು ರೆಡಿಮೇಡ್ ಫ್ಲವರ್ ಆರ್ಚೇ ಬೇಕಿತ್ತು. ಸೊ ಹಾಗಾಗಿ ಇದನ್ನ ತಗೊಂಡೆ ನಾನು. ಸೊ ಕಲರ್ ಕಾಂಬಿನೇಷನ್ಗೆ ನನಗೆ ಫೈನಲ್ ಆಗಿ ನಾನು ಇದೇ ತಗೊಂಡೆ. ಸೊ ಈ ವೈಟ್ ಮೆರೂನ್ ವಿತ್ ಗ್ರೀನ್ ಕಾಂಬಿನೇಷನ್ ಈ ರೀತಿ ಲೀವ್ಸ್ ಬಂದಿದೆಯಲ್ಲ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ಇದನ್ನೇ ಚೂಸ್ ಮಾಡ್ಕೊಂಡೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಅಂದ್ರೆ ಫ್ಲವರ್ ಆರ್ಚ್ ತೋರ್ಸೋದನ್ನ ಸ್ವಲ್ಪ ಲೇಟ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನೀಟಾಗಿ ಫ್ಲವರ್ ಆರ್ಚ್ ಬಂದು ಆಕ್ಚುಲಿ 3 ಲೇಯರ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿದ್ರಲ್ಲ, ದಿಸ್ ಇಸ್ ದ ಫಸ್ಟ್ ಲೇಯರ್. ಇದು ಬಂದು ಫಸ್ಟ್ ಲೇಯರ್, ಇದು ಬಂದು ಸೆಕೆಂಡ್ ಲೇಯರ್ ಆಗಿ ಬರುತ್ತೆ. ನೋಡಿದೆಲ್ಲ ಕಂಪ್ಲೀಟ್ ಆಗಿ 3 ಲೇಯರ್ಸ್ ಇತ್ತು. ಇದರ 1 ಲೇಯರ್, ದಿಸ್ ಇಸ್ ದ ಸೆಕೆಂಡ್ ಒನ್, ಅಂಡ್ ಇನ್ನೊಂದು ಬಂದು 3rd ಲೇಯರ್ ಕೂಡ ಫ್ಲವರ್ಸ್ ಬರುತ್ತೆ. ಸೊ ನನಗೆ 3 ಲೇಯರ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಒಂದು 2 ಲೇಯರ್ಸ್ ಇದ್ರೆ ಸಾಕು ಅಂತ ಅನಿಸ್ತು. ಸೊ ಹಾಗಾಗಿ ಅವ್ರಿಗೆ ಕಸ್ಟಮೈಸ್ಡ್ ಆಗಿ ಹೇಳಿ ನಾನು ಜಸ್ಟ್ 2 ಲೇಯರ್ಸ್ ಸಾಕು ಅಂತ ಹೇಳಿದಿಗೆ ಅವ್ರನ್ನ ಮಾಡ್ಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅವ್ರು ಕೊಡೋದು. ಸೊ ಹಾಗಾಗಿ ನಾನು ವಿಡಿಯೋಲಿ ತೋರ್ಸೋದಕ್ಕೂ ಕೂಡ ಸ್ವಲ್ಪ ಲೇಟ್ ಆಯ್ತು. ಸೊ ದಟ್ಸ್ ದ ರೀಸನ್ ಅಷ್ಟೇ. ಸೊ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಆ ವಿಡಿಯೋ ನೋಡಿ ನಿಮ್ಗೆ ಹೆಚ್ಚಾಗಿ ಗೊತ್ತಾಗುತ್ತೆ. ಬಿಕಾಸ್ ಅದರಲ್ಲಿ ನೀಟಾಗಿ ತೋರಿಸಿದೀನಿ ನಾ ಯಾವ ರೀತಿ ಕಲರ್ ಕಾಂಬಿನೇಷನ್ಸ್ ಇತ್ತು ಏನು ಅಂತ ಹೇಳಿ. ಸೊ ಈ ರೀತಿ ಒಂದು ಬ್ಯಾಕ್ ಗ್ರೌಂಡ್ಗೆ ಈ ರೀತಿ ಆರ್ಚ್ ಇಟ್ಬಿಟ್ಟು ಬೇಕಿದ್ರೆ ವಿ ಕ್ಯಾನ್ ಈ ರೀತಿ ಈ ಲೋಟಸ್, ದಿಸ್ ಇಸ್ ಆಲ್ಸೋ ಅನ್ ಆರ್ಟಿಫಿಷಿಯಲ್ ಫ್ಲವರ್ಸ್. ಸೊ ಇದು ಕೂಡ ನಾವು ಈ ರೀತಿ ಹ್ಯಾಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಹ್ಯಾಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇವಾಗಂತೂ ಇನ್ನ ಇದ್ರಲ್ಲೇ ಹೆಚ್ಚಾಗಿ ಡಿಸೈನ್ಸ್ ಬಂದಿದೆ. ಆಕ್ಚುಲಿ ಈ ರೀತಿ ಇದಕ್ಕೆ ಬೆಲ್ಸ್ ಬರುತ್ತೆ, ಅಥವಾ ಇದರಲ್ಲೇ ಇನ್ನ ಲೆಂತ್ ಲಾಂಗ್ ಲೆಂತ್ ಅಲ್ಲಿ ಇರುವಂತದ್ದು ಕೂಡ ಇದೆ. ಸೊ ಇದು ಆಕ್ಚುಲಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋದು. ಈ ಸರಿ ಅಲ್ಲ, ಈ ಸರಿ ಜಸ್ಟ್ ಗಾಟ್ ದಿಸ್ ಫ್ಲವರ್ ಆರ್ಚ್ ಅಷ್ಟೇ. ಸೊ ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ನಾವು ಹಬ್ಬಕ್ಕೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತೀವಲ್ಲ, ಸೊ ಅದರ ಒಂದು ಕಂಪ್ಲೀಟ್ ಸಪರೇಟ್ ವ್ಲಾಗ್ ಬರುತ್ತೆ. ಅಂಡ್ ಇನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಬಂದು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಕರ್ಚಿಕಾಯಿ ಎಲ್ಲ ಅಮ್ಮ ಮಾಡಿದ್ರು. ಸೊ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ ನ ಕೂಡ ನಾನು ಈ ಒಂದು ವಿಡಿಯೋಲಿ ಅಟ್ಯಾಚ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಪ್ಲೀಸ್ ಟು ವಾಚ್ ಇಟ್ ಟಿಲ್ ದ ಎಂಡ್. ಸೊ
ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ದೇನೆ ಈ ಸ್ಪೆಷಲ್ ಫುಡ್ ಐಟಮ್ಸ್ ಅಂತೂ ಅಮ್ಮ ಇನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಅಂದರೆ ಕರ್ಜಿಕಾಯಿ ಆಗಿರಲಿ, ರವೆ ಉಂಡೆ, ಚಕ್ಲಿ, ಸೊ ಇದೆಲ್ಲ ಮಾಡ್ತಾರೆ. ಅದರಲ್ಲೂ ರವೆ ಉಂಡೆ ಈಸ್ ಮೈ ಫೇವ್ರೆಟ್ ಫುಡ್ ಐಟಮ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ. ಸೊ ಟೇಸ್ಟ್ ಅಂತೂ ಸಖತ್ತಾಗಿ ಸೂಪರಾಗಿರುತ್ತೆ. ಇಲ್ಲಿ ಬಂದು ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ಫಸ್ಟ್ ಬಂದು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಅಂದರೆ ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಸೊ ಅದಾದಮೇಲೆ ಇಲ್ಲಿ ರವೆನ ಹಾಕ್ಕೊಳ್ತಿದ್ದಾರೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಅಮ್ಮ ಯೂಸ್ ಮಾಡಿದಂಥ ರವೆ ಬಂದು ಚಿರೋಟಿ ರವೆ ಅಂತ ಹೇಳಿದರು. ಸೊ ಇದನ್ನು ಬಂದು ಒಂದು 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ದಿಸ್ ಇಸ್ ದ ಎಕ್ಸಾಕ್ಟ್ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. 10 ಮಿನಿಟ್ಸ್ ಕರೆಕ್ಟಾಗಿ ಟೈಮ್ ನೋಡಿಕೊಂಡು 10 ಮಿನಿಟ್ಸ್ ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀಟಾಗಿ ರವೆ ಫ್ರೈ ಆಗುತ್ತೆ. ಯಾಕೆ 10 ಮಿನಿಟ್ಸಾಗೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂತ ಅಂದರೆ ಕರೆಕ್ಟಾಗಿ ಫ್ರೈ ಆಗುತ್ತೆ. ಅಂದರೆ ತುಂಬ ರವೆ ಅದರ ರಾ ಸ್ಮೆಲ್ ಆಗಲಿ ಅಥವಾ ತುಂಬ ಓವರ್ ಫ್ರೈ ಕೂಡ ಆಗಲ್ಲ. ಸೊ ಇನ್ನು ಅದಾದಮೇಲೆ ಇಲ್ಲಿ 10 ಮಿನಿಟ್ಸ್ ಆಗಿದೆ. ಸೊ ಈ 10 ಮಿನಿಟ್ಸ್ ಆದಮೇಲೆ ಒಣಕೊಬ್ಬರಿ ತುರಿನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಇಲ್ಲಿ ಇದನ್ನು ಹಾಕ್ಕೊಂಡು ಇನ್ನೊಂದು 2 or 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಿದ್ದಾರೆ. ಸೊ ಇದಾದಮೇಲೆ ಇನ್ನು ಸ್ವೀಟ್ನೆಸ್ಗೆ ಬೇಕು ಅಂತ ಅಂದರೆ ಇಲ್ಲಿ ಶುಗರ್ ಪೌಡರ್ನ ಮಾಡ್ಕೊಂಡಿದ್ದಾರೆ, ಸಕ್ಕರೆ ಪುಡಿ. ಸೊ ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದಾರೆ. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಂದು ಫಸ್ಟ್ ನಾವು ರವೆನ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ಶುಗರ್ ಪೌಡರ್ನ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊತಾರೆ ಅಷ್ಟೇ. ಬಿಕಾಸ್ ಅಮ್ಮ ಅಂದರು ಶುಗರ್ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಹೇಳಿ. ಸೊ ಅದನ್ನು ಹಾಕ್ಕೊಂಡು ಇನ್ನು ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಸೊ ಇದನ್ನು ಕೂಡ ಇನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಅಂದರೆ ಸಕ್ಕರೆ ಪುಡಿ ನೀಟಾಗಿ ಇಲ್ಲಿ ರವೆ ಜೊತೆ ಮಿಕ್ಸ್ ಆಗಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಹಾಲನ್ನ ಹಾಕ್ಕೊಳ್ಬೇಕು. ಸಪ್ರೇಟಾಗಿ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ಸೊ ಒಂದೇ ಸರಿ ಹಾಕ್ಕೊಳ್ತೀರ ಈ ರೀತಿ ಸ್ವಲ್ಪ ಹಾಕ್ಕೊಂಡ್ರೆ ನೀಟಾಗಿ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದರೆ ನೀಟಾಗಿ ಮಿಕ್ಸಪ್ ಕೂಡ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸ್ವಲ್ಪನೇ ಹಾಕ್ಕೊಂಡು ಅಮ್ಮ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸೊ ಎಲ್ಲಿ ಆ ಒಂದು ಇನ್ನೂ ಡ್ರೈ ಆಗಿ ಕಾಣಿಸುತ್ತೋ ಆವಾಗ ಇವಿಲ್ಲಿ ನೋಡಿದ್ರಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸೊ ಅಲ್ಲಿ ಡ್ರೈ ಅಂತ ಅನ್ನಿಸ್ತು. ಸೊ ಇವಾಗ ಹಾಲು ಹಾಕ್ಕೊಳ್ತಿದ್ದಾರೆ. ಸೊ ಏನಾಗುತ್ತಪ್ಪ ಅಂತ ಅಂದರೆ ಜಾಸ್ತಿ ಒಂದೇ ಸರಿ ಹಾಲು ಹಾಕ್ಕೊಂಡ್ರೆ ಆ ರವೆ ಉಂಡೆ ಕಟ್ತೀವಲ್ಲ, ಸೊ ಅವಾಗ ತುಂಬ ಸಾಫ್ಟ್ ಆ್ಯಂಡ್ ತುಂಬ ಮೆತ್ತಗಾಗೋಗುತ್ತೆ. ಇನ್ ಕೇಸ್ ಹಾಲು ಹಾಕ್ದಿರ ಸ್ವಲ್ಪ ಕಡಿಮೆ ಹಾಕಿದ್ರೂ ಕೂಡ ಅಷ್ಟೇ, ರವೆ ಉಂಡೆ ಕಟ್ಟಬೇಕಾದ್ರೆ ಸಾಫ್ಟಾಗೇ ಇರುತ್ತೆ. ಬಟ್ ಅದು ತಣ್ಣಗಾದಮೇಲೆ ಆಮೇಲೆ ಸಖತ್ತು ಗಟ್ಟಿಯಾಗೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿಕೊಂಡು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2 ನಿಮಿಷ ಹಾಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಈ ರೀತಿ ಅಮ್ಮ ಉಂಡೆ ಕಟ್ತಿದ್ದಾರೆ. ಸೊ ಈ ರೀತಿ ಒಣಕೊಬ್ಬರಿ ತುರಿದಿರೋ ಅಂಥ ಒಣಕೊಬ್ಬರಿ ತುರಿಗೆ ಈ ರೀತಿ ರೋಲ್ ಮಾಡಿಕೊಂಡು ಇಟ್ಟರೆ ಸಖತ್ ಆ್ಯಂಡ್ ಟೇಸ್ಟಿ ಯಮ್ಮಿಯಸ್ಟ್ ಆಗಿರುವಂಥ ರವೆ ಉಂಡೆ ಇಲ್ಲಿ ರೆಡಿ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು. ಈ ರೆಸಿಪೀಸ್ನ ಒಂದು ಡೀಟೇಲ್ಡ್ ವಿಡಿಯೋ ನಾನು ಆಲ್ರೆಡಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದೀನಿ. ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಒಂದು ಮೆಷರ್ಮೆಂಟ್ ಬೇಕು ಅಂತ ಇದ್ದರೆ ಆ ಒಂದು ವಿಡಿಯೋನ ನೋಡಿ. ಇಲ್ಲ ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ತಿಳಿಸ್ತೀನಿ ಎಷ್ಟೆಷ್ಟು ಹಾಕ್ಕೊಳ್ಬೇಕು, ಶುಗರ್ ಪೌಡರ್ ಆಗಿರಲಿ ಏನು ಅಂತ ಹೇಳಿ. ಸೊ ನಾನು ಯಾಕೆ ಈ ವಿಡಿಯೋ ಒಂದು ಕ್ಲಿಪ್ಪಿಂಗ್ಸ್ ಇವಾಗ ನೋಡ್ತಿರೋದು ನೀವು ಇಲ್ಲಿ ತೋರಿಸ್ತಿದ್ದೀನಿ ಅಂತಂದರೆ ಈ ಒಂದು ಮೆಷರ್ಮೆಂಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಈ ರೀತಿ ಬಾಂಡಿಗೆ ಒಂದು ಚೂರು ರವೆ ಏನು ಅಂಟ್ಕೊಳ್ದಿರ ಎಷ್ಟು ನೀಟಾಗಿ ಕೈಯಲ್ಲಿ ನೋಡ್ಬೋದಲ್ಲ ನೀವು ಎಷ್ಟು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಅಮ್ಮ ಅದನ್ನೇ ಹೇಳ್ತಿದ್ರು, ಕರೆಕ್ಟಾಗಿ ಮೆಷರ್ಮೆಂಟ್ ನೋಡ್ಕೊಂಡು ಹಾಕಿದ್ರೆ ಈ ರೀತಿ ಕೈಗಂಟಲ್ಲ, ಹಾಗೆ ನೀಟಾಗಿ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಅದು ಏನಂತಾರೆ ರವೆ ಉಂಡೆ ಇನ್ನು ಡ್ರೈ ಆದಮೇಲೆ ಅಂದರೆ ತಣ್ಣಗಾದ್ಮೇಲೆ ಕೂಡ ತುಂಬಾ ಚೆನ್ನಾಗಿತ್ತು. ಅಂದರೆ ದೇವ್ರಿಗೆ ಇಡೋದಲ್ವ, ಸೊ ಹಾಗಾಗಿ ಟೇಸ್ಟೆಲ್ಲ ಏನು ನೋಡೋ ಹಾಗಿಲ್ಲ. ಬಟ್ ಇನ್ನು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ವಾಯ್ಸ್ ಓವರ್ ಕೊಡೋ ಅಷ್ಟರಲ್ಲೇ ನಾನು ಆಲ್ರೆಡಿ ತಿಂದಿದ್ದೆ, ಟೇಸ್ಟ್ ಮಾಡಿದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅವರ್ ನೆಕ್ಸ್ಟ್ ರೆಸಿಪಿ ಈಸ್ ಕರ್ಜಿಕಾಯಿ. ಸೊ ಕರ್ಜಿಕಾಯಿಗೆ ಇಲ್ಲಿ ಪೌಡರ್ನ 2 ರೀತಿ ಮಾಡ್ಕೊಳ್ಬೋದು. ಒಂದು ಬಂದು ಕಳ್ಳೆ ತೊಗೊಂಡು, ಇನ್ನೊಂದು ಬಂದು ಒಣಕೊಬ್ಬರಿ ತುರಿ ಇರುತ್ತಲ್ಲ, ಸೊ ಅದರಿಂದ ಕೂಡ ಮಾಡ್ಕೊಳ್ತಾರೆ. ಇದಕ್ಕೆ ಬಂದು ಬೆಲ್ಲ ಯೂಸ್ ಮಾಡ್ತೀವಿ. ಆ ಒಂದು ಕೊಬ್ಬರಿ ತುರಿ ಯೂಸ್ ಮಾಡಿದರೆ ಅದಕ್ಕೆ ಸಕ್ಕರೆನ ಹಾಕ್ಕೊಳ್ತೀವಿ. ಸೊ ಇಲ್ಲಿ ಮೈದಾ ಆರ್ ಚಿರೋಟಿ ರವೆ ಅನ್ಸುತ್ತೆ 2 ಹಾಕ್ಕೊಂಡು ಇಲ್ಲಿ ಡೋನ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ. ಸೊ ಐ ಗೆಸ್ ಅಮ್ಮ ಬಂದು ಒಂದು 2 ಅವರ್ಸ್ ಮುಂಚೆನೇ ಇದನ್ನು ಕಲಸಿಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಇನ್ನು ಅಮ್ಮ ಈ ರೀತಿ ಇದನ್ನು ಉಜ್ಜಿ ಕೊಡ್ತಿದ್ರೆ, ಸೊ ನಾನಿಲ್ಲಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಪ್ರೆಸ್ಸಿಂಗ್ ಮಾಡಿ ಇಡ್ತಿದ್ದೆ. ಸೊ ಆ್ಯಸ್ ಐ ಆಲ್ರೆಡಿ ಮೆನ್ಷನ್, ಇನ್ ಕೇಸ್ ನಿಮಗೆ ಏನಾದರೂ ಈ ರೆಸಿಪಿನ ಒಂದು
ಇಂಗ್ರೀಡಿಯೆಂಟ್ ಅಥವಾ ಏನೇನು ಹಾಕಿದ್ದಾರೆ ಅಥವಾ ಮೆಷರ್ಮೆಂಟ್ ಏನಾದರೂ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ಇಯರ್ ವೀಡಿಯೋಲಿ ಕ್ಲೀನಾಗಿ ತೋರಿಸಿದ್ದೀನಿ. ಸೊ ಹಾಗಾಗಿ ಮತ್ತೆ ಹೇಳೋದು ಅದೇ ಸೇಮ್ ಇರುತ್ತೆ ಅಂತ ಹೇಳಿ ನಾನು ಹೆಚ್ಚಾಗಿ ಹೇಳೋಕ್ಕೆ ಹೋಗಲಿಲ್ಲ. ಸೊ ಇದಿಷ್ಟು ಬಂದು ಅಮ್ಮ ಈ ಒಂದು ಹಬ್ಬಕ್ಕೆ ಮಾಡಿದ್ದು. ಆ್ಯಂಡ್ ಫೆಸ್ಟಿವಲ್ ವ್ಲಾಗ್ಸ್ ಸ್ವಲ್ಪ ಲೇಟಾಗಿ ಬರ್ತಿದೆ. ಯಾಕೆ ಅಂತ ಅಂದರೆ ನಾವು ಹಬ್ಬನ ಬಂದು 8th August ಮಾಡಲಿಲ್ಲ, ಕಮಿಂಗ್ ವೀಕಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ವ್ಲಾಗ್ ಬರೋ ಅಷ್ಟರಲ್ಲಿ. ಅದಕ್ಕೆ ಲಾಸ್ಟ್ ಇಯರ್ ವ್ಲಾಗ್ ಅಂದರೆ ಈ ಫುಡ್ ಐಟಮ್ಸ್ನ ಒಂದು ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಇದ್ದರೆ ನಾನು ಲಿಂಕ್ನ ಐ ಬಟನ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಹಾಗೆ ವಿಡಿಯೋ ಲಿಂಕ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ ಕೇಸ್ ನೋಡಿಲ್ಲ ಅಂತ ಇದ್ದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ರೆಸಿಪಿ ಹೇಗಿತ್ತು ಅಂತ ಹೇಳಿ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.